ಸಮಾವೇಶ ನಡೆದಿರುವಂತದ್ದು ಹಾಸನದಲ್ಲಿ. ಹಾಸನ ದೇವೇಗೌಡರ ತವರೂರು. ದೇವೇಗೌಡರು ಈ ಒಂದು ಸರ್ಕಾರವನ್ನ ಉರುಳಿಸೋ ತನಕ ನಾನು ಸುಮ್ಮನೆ ಇರಲ್ಲ, ಈ ಒಂದು ಸರ್ಕಾರವನ್ನ ಕೆಡವೋ ತನಕ ನಾನು ಸುಮ್ಮನೆ ಇರಲ್ಲ ಅನ್ನುವಂಥ ನೇರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸವಾಲೆಂಬಂತೆ ಹಾಸನದಲ್ಲೇ ನಿಂತು ದೇವೇಗೌಡರ ರಾಜಕಾರಣಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸವಾಲು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿ ಸೇರಿದಂತೆ JDS ಪಕ್ಷವನ್ನು ಈ ಒಂದು ವೇದಿಕೆ ಮೂಲಕವೇ ಪ್ರಶ್ನೆ ಮಾಡಿದರು. ನಾನು ಪಕ್ಷ ಬಿಡ್ಲಿಲ್ಲ, ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು. ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ ಗರ್ವಭಂಗ ಮಾಡ್ತೇನೆ. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ, ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಕಣ್ಣೀರು ಹಾಕ್ತಿದೆ ಬಂದು ಚನ್ನಪಟ್ಟಣಕ್ಕೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ದೇವೇಗೌಡರೇ. ಸ್ವಾಭಿಮಾನಿ ಸಮಾವೇಶ ಕೇವಲ ಶಕ್ತಿ ಪ್ರದರ್ಶನಕ್ಕೆ ಮಾತ್ರ ಸಾಕ್ಷಿಯಾಗಿರಲಿಲ್ಲ. ದೇವೇಗೌಡರ ಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಭಾಷಣವನ್ನೇ ಮಾಡಿದ್ರು. ದಳಪತಿಗಳ ಒಂದೊಂದು ಮಾತಿನೇಟಿಗೂ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಸ್ವಾಭಿಮಾನಿ ಸಮಾವೇಶದ ಭಾಷಣದುದ್ದಕ್ಕೂ ದಳಪತಿಗಳ ವಿರುದ್ಧ ಸಿಎಂ DCM ಸಿಡಿದೆದ್ರು. ನಾನು JDSನಿಂದ ಹೊರಗೆ ಬಂದಿಲ್ಲ, ಹೊರಗೆ ಹಾಕಿದ್ರು. ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ರೋಷಾವೇಶ. ಅಹಿಂದ ಸಮಾವೇಶ ಮಾಡಿದ್ದಕ್ಕೆ JDSನಿಂದ ಹೊರಗೆ ಹಾಕಿದ್ರು. ದೇವೇಗೌಡರನ್ನ ಸಿಎಂ ಮಾಡಿದ್ದೆ ನಾವು ಅಂತ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು. ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ ನನ್ನನ್ನೇ ಎಕ್ಸ್ಪೆಲ್ ಮಾಡಿಬಿಟ್ರು ಪಾರ್ಟಿಯಿಂದ. ಅಹಿಂದ ಸಮಾವೇಶ ಮಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ, ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು, ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು. ದೇವೇಗೌಡರು ನಾನು ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ಚನ್ನಪಟ್ಟಣದಲ್ಲಿ ಹೇಳಿದೆ, ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನ ನಾನು ಹಣಕಾಸಿನ ಮಂತ್ರಿ ಮಾಡಿದೆ, ಹಾಗಾಗಿ ಅವ್ರು ಬೆಳಕಂಡ್ರು. ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕು. ಗರ್ವಭಂಗ ಮಾಡ್ತೀನಿ, ಸರ್ಕಾರ ಕಿತ್ತೊಗೆಯುತ್ತೇನೆ ಅಂತಾರೆ, ಏನೂ ಮಾಡೋಕೆ ಆಗಲ್ಲ ಅಂತ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ರು. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ನಾನು ಹೇಳುತ್ತಲ್ಲ, ಮಿಸ್ಟರ್ ದೇವೇಗೌಡ ಹೇಳುದು, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರ್ಲಿಲ್ಲ. ದೇವೇಗೌಡ್ರೆ, ನಮ್ಮ ಸರ್ಕಾರ ಕಿತ್ತಾಕೋಕೆ ಆಲೂಗಡ್ಡೆ ಕಡಲೆಕಾಯಿ ಗಿಡ ಅಲ್ಲ ಅಂತ ದಳಪತಿಗಳ ವಿರುದ್ಧ DCM DK ಕೆಂಡ ಕಾರಿದ್ರು. ದೇವೇಗೌಡ ಹೇಳಿದ್ರು, ನಾವು ಬಿಜೆಪಿ ಇವರಿಬ್ರು ಸೇರಿ ಈ ಸರ್ಕಾರ ಕಿತ್ತೆಸಿತೀನಿ ಅಂತಂದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ, ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ. 138 ಶಾಸಕರಂತ ಜನ ಬೆಂಬಲದ ಇದೊಂದು ಸರ್ಕಾರ ನಿಮ್ಮ ಹಣೆಯಲ್ಲೂ ಬರ್ದಿಲ್ಲ. 228ಕ್ಕೆ ಇದೇ ಈ ಜನತೆಯ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕಿರ್ತದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಕುಮಾರಸ್ವಾಮಿ ಅವರೇ, ಗೌರವಾನ್ವಿತ ದೇವೇಗೌಡ್ರೆ, ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಣಕ್ಕೆ. ಎಲೆಕ್ಷನ್ ಟೈಮಲ್ಲಿ ಕಣ್ಣೀರು ಹಾಕ್ತಿದ್ರಿ. ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ, ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ರಾಜ್ಯದಲ್ಲಿ ಏನು ಅಂತ ಕೇಳಲಿಕ್ಕೆ ನಾನು ಏನು ಅಂತ ನಿಮ್ಗೆ ಬಯಸ್ತಾ ಇದ್ದೀನಿ. ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಸಚಿವರು ಕೂಡ ಬಿಜೆಪಿ JDS ವಿರುದ್ಧ ಮುಗಿಬಿದ್ರು. ಬಿಜೆಪಿಗೆ JDSಗೆ ಇಲ್ಲಿಂದ ಒಂದು ಸಂದೇಶ ಹೋಗಬೇಕು. ಯಾವುದು ನಡೆಯಲಿಲ್ಲ. ಆದರೆ ಇವತ್ತು
ಮೂಢ ಹಗರಣ ತರ್ತಾ ಇದ್ದೀರಿ, ವಕ್ಫ್ ಪ್ರಾಪರ್ಟಿಗೆ ಆಯುಷ್ಯ ತಗೊಂಡ್ ಬರ್ತಾ ಇದ್ದೀರಿ. ಯಾರ್ ಸ್ವಾಮಿ ನೋಟಿಸ್ಗಳು ಕೊಟ್ಟಿದ್ದು? ವಕ್ಫ್ ಪ್ರಾಪರ್ಟಿ ಬಗ್ಗೆ 2400 ನೋಟಿಸ್ ಅನ್ನ ಕೊಟ್ಟವ್ರು ಯಾರು? ನಾವು ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ, ನೀವು ಯಾರಿಗೆ ವೋಟ್ ಹಾಕಿದಿರ ಅಂತಾನೂ ಕೇಳಿಲ್ಲ. 52,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಾವು ನಿಮ್ಗೆ ಕೊಡ್ತಾ ಇದೀವಿ ಇವತ್ತು. ಆದ್ರೆ ಇದರಿಂದ ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ ಹೊಟ್ಟೆ ಕಿಚ್ಚಾಗಿದೆ, ಅಸೂಯೆ ಆಗಿದೆ. ಸಂವಿಧಾನದ ಪರವಾಗಿರುವಂತ ಸರ್ಕಾರ ಇವತ್ತು ನಮ್ಮ ಮೇಲೆ ಯಾವುದೇ ಆರೋಪ ಇರಲಾರ್ದ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದುಬಿಟ್ಟು ಸಿಬಿಐ, ಐಟಿ, ಇಡಿ, ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ. ಚುನಾವಣಾ ಚಾಣಕ್ಯ ಅಂದ್ರೆ ಸನ್ಮಾನ್ಯ ಸುರ್ಜೇವಾಲಾರವರು, ಅವರು ಎಐಸಿಸಿಯ ಕಾರ್ಯದರ್ಶಿಗಳಾಗಿ ನಮ್ಮೆಲ್ಲರ ಉಸ್ತುವಾರಿಯಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ ಅಂತಕ್ಕಂಥ ಸಂತೋಷವನ್ನ ನಾವೆಲ್ಲ ಏನು ಅನುಭವಿಸ್ತಾ ಇದ್ದೇವೆ, ಮಾರ್ಗದರ್ಶನ ಮಾಡಿದಂತಹ ಸುರ್ಜೇವಾಲಾರವರು ಕೂಡ ಆಗಮಿಸಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ಕೊಟ್ಟ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇಂಥ 10 ಸಮಾವೇಶ ಮಾಡಲಿ ಹೆದರೋದಿಲ್ಲ ಅಂದ್ರು. ಇಂಥ 10 ಸಮಾವೇಶ ಮಾಡಲಿ ನಾವೇನು ಎಜಗುಂದಲ್ಲ. ಕಳೆದ 50 ವರ್ಷದಲ್ಲಿ ಹಾಸನ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸರ್? ಏನು ಈ ಜಿಲ್ಲೆ ಕೊಡುಗೆ ಕಾಂಗ್ರೆಸ್ಸಿಂದು? ಏನು ಅಂದರೆ ಕಾಂಗ್ರೆಸ್ಸು ಬೇಕಾದಾಗ ಬಂದು ಕೈಕಾಲು ಹಿಡಿತಾರೆ. ಜನಕಲ್ಯಾಣ ಸಮಾವೇಶ ಅಲ್ಲ, ಇದು ಬೂಟಾಟಿಕೆ ಸಮಾವೇಶ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದರು. ಇವತ್ತು ಹಾಸನದಲ್ಲಿ ಏನು ಜನಕಲ್ಯಾಣ ಯೋಜನೆನವರು ಜನಕಲ್ಯಾಣ ಕಾರ್ಯಕ್ರಮ ಏನು ಕಲ್ಯಾಣ ಮಾಡಿದ್ದಾರೆ? ಇವತ್ತು ಯಾವ ಹೊಸ ಯೋಜನೆಗಳನ್ನ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ್ದಾರೆ? ಇದು ಎಲ್ಲವೂ ಕೂಡ ಬೂಟಾಟಿಕೆ. ಕಾಂಗ್ರೆಸ್ ಸಮಾವೇಶದಲ್ಲೇ ಸಾಕಷ್ಟು ಒಡಕು ಇದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಲೇವಡಿ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್, ನಿಮ್ಮಲ್ಲಿನ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂದ್ರು. ಅಲ್ಲೇ ಸಾಕಷ್ಟು ಒಡಕಿದೆ. ಒಬ್ಬರು ಅಹಿಂದ ಸಮಾಯಿಸುತ್ತಾರೆ ಮತ್ತು ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕತ್ತಾರೆ. ಬಿಜೆಪಿಯವರು ಅವ್ರ ಎಡೆಯಲ್ಲಿ ಬಿದ್ದಂಥ ಕತ್ತೆಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಳಿ ಹಾದಿ ಬೀದಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರಾಟವನ್ನು ಚೆಲ್ತಾ ಇದ್ದಾರೆ. ನಮಗೆ ಗೊತ್ತಿದೆ ನಾವು ಯಾವ ರೀತಿ ಸರಿ ಇದ್ದೀವಿ, ಮುಂದೆ ಯಾವ ರೀತಿ ಒಗ್ಗಟ್ಟಿನಿಂದ ಹೋಗಬೇಕು ಅಂತ. ದೇವೇಗೌಡರ ಭದ್ರ ಕೋಟೆಯಲ್ಲೇ ಸಮಾವೇಶ ಮಾಡೋ ಮೂಲಕ ಕಾಂಗ್ರೆಸ್ ನಾಯಕರು ಅಟ್ಯಾಕ್ ಮಾಡಿದ್ರು. ಇನ್ನು ಸಮಾವೇಶ ಬೂಟಾಟಿಕೆ ಸಮಾವೇಶ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.